ಬೆಳಗಾವಿಯಲ್ಲಿ ರಂಗೇರಿದೆ ಡಿಸಿಸಿ ಬ್ಯಾಂಕ್ ಚುನಾವಣಾ ಕಣ. ಹುಕ್ಕೇರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಮತ್ತೊಬ್ಬ ಜಾರಕಿಹೊಳಿ ಸಹೋದರ ಎಂಎಲ್ಸಿ ಲಖನ್ ಜಾರಕಿಹೊಳಿ ಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮುಖಂಡರು ಕಾರ್ಯಕರ್ತರ ಜೊತೆಗೆ ಲಖನ್ ಸಭೆ ನಡೆಸಿದ್ದಾರೆ. ಜಾರಕಿಹೊಳಿ ಮತ್ತೊಬ್ಬ ಬ್ರದರ್ ಬಂದಿದ್ದಾರೆ. ಇಲ್ಲಿ ಲಖನ್ ಪಕ್ಷೇತರ ಎಂಎಲ್ಸಿ ಸದ್ಯಕ್ಕೆ, ಆದರೆ ಬೆಂಬಲ ಮಾತ್ರ ಕುಟುಂಬಕ್ಕವ್ರದ್ದು. ಅಂದರೆ ಚುನಾವಣಾ ಅಖಾಡ ಮತ್ತಷ್ಟು ರಂಗೇರ್ತಾ ಇದೆ. ಡಿಸಿಸಿ ಬ್ಯಾಂಕ್ ದಿನೇ ದಿನೇ ಕತ್ತಿ ವರ್ಸಸ್ ಜಾರಕಿಹೊಳಿ ಕುಟುಂಬದ ನಡುವೆ ಟಾಕ್ ಫೈಟ್ ಜೋರಾಗಿದೆ. ಅತಾ ರಮೇಶ್ ಕತ್ತಿ, ನಿಖಿಲ್ ಕತ್ತಿ ಜೊತೆಗೆ ಎಬಿ ಪಾಟೀಲ್ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಕಡೆ ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಬಾಲಚಂದ್ರ ಜಾರಕಿಹೊಳಿ, ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಒಂದಾಗಿ ಪ್ರಚಾರ ಮಾಡ್ತಿದ್ದಾರೆ. ಇತ್ತ ಮುಖಂಡರು ಕಾರ್ಯಕರ್ತರೊಂದಿಗೆ ಲಖನ್ ಜಾರಕಿಹೊಳಿ ಸಭೆ ಮಾಡಿದ್ದಾರೆ. ಎಲ್ಲ ನಡುವೆ ಅಂತರ ಕಾಯ್ದುಕೊಂಡಿರುವಂತಹ ರಮೇಶ್ ಜಾರಕಿಹೊಳಿ ನೋಡಿ, ರಮೇಶ್ ಜಾರಕಿಹೊಳಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಅವರು ಅಂತರ ಕಾಯ್ದುಕೊಂಡಿದ್ದಾರೆ. ಲಾಸ್ಟ್ ಟೈಮ್ ಎಲೆಕ್ಷನ್ ಆದಾಗ ಅವರು ಕೂಡ ಬಹಳ ಬಿರುಸಿನಿಂದ ಓಡಾಡಿದ್ರು. ಬಟ್ ಈಗ ಯಾಕೋ ಅವರು ಗುರುಸ್ಕೊಂಡಿಲ್ಲ. ಏನೋ ವೈಮನಸ್ ಬಂದಿರ್ಬೋದೇನೋ ಗೊತ್ತಿಲ್ಲ. ಅದನ್ನು ಬಿಟ್ಟರೆ ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಜೊತೆಗೆ ಏನು ಜೊಲ್ಲೆ ಅವರು ಗಂಡ ಹೆಂಡತಿಯವರು ಕೂಡ ಭಾಗಿಯಾಗಿದ್ದಾರೆ. ರಮೇಶ್ ಕತ್ತಿ, ಉಮೇಶ್ ಕತ್ತಿ, ಎಬಿ ಪಾಟೀಲ್ ಅವರು ಕೂಡ ನಿರಂತರವಾಗಿ ಚುನಾವಣಾ ಪ್ರಚಾರ ಮಾಡ್ತಿದ್ದಾರೆ. ಮಚ್ಚು, ಲಾಂಗು, ದೊಣ್ಣೆಗಳು, ಅಲ್ಲಿ ಮತ್ತೆ ಹೈಜಾಕ್ ಆಗಿರ್ಬೋದು, ಆಪರೇಷನ್ ಆಗಿರ್ಬೋದು, ದುಡ್ಡಿನ ಹೊಳೆನೇ ಹರಿಸ್ತಾ ಇದ್ದಾರಂತೆ. 19ನೇ ತಾರೀಕು ಚುನಾವಣೆ ನಡೆಯುತ್ತೆ. ಹಾಗಾಗಿ ಡಿಸಿಸಿ ಯಾರ ಪಾಲಾಗುತ್ತೆ ಅನ್ನೋದು ನೋಡಬೇಕು. ಯಾಕೆಂದರೆ ಹುಕ್ಕೇರಿ ಮತಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಹಿಡಿತವನ್ನು ಕತ್ತಿ ಫ್ಯಾಮಿಲಿ ಇಷ್ಟು ವರ್ಷ ಹಿಡ್ಕೊಂಡು ಬರ್ತಾ ಇತ್ತು. ಆದರೆ ಈಗ ಜಾರಕಿಹೊಳಿ ಇಡೀ ಬ್ರದರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತು ಯಮಕನಮರಡಿ ಸತೀಶ್ ಜಾರಕಿಹೊಳಿ ಅವರು ಕ್ಷೇತ್ರ ಭದ್ರಕೋಟೆ, ಅಲ್ಲಿ ಕತ್ತಿ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಅವರವರ ಒಂದು ವೈಯಕ್ತಿಕವಾದಂಥ ಪ್ರತಿಷ್ಠೆ ಇದರಿಂದ ಪ್ರೂವ್ ಆಗುತ್ತೆ ರಿಸಲ್ಟ್ ಬಂದ ಮೇಲೆ.